ನಾಪೋಕ್ಲು ಬಳಿಯ ಕಕ್ಕಬ್ಬೆ ನಾಲಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿರಾಜಪೇಟೆ ಮುಂಡ್ರೋಟು ವಲಯ ಅರಣ್ಯ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಕಾಡ್ಗಿಚ್ಚಿನಿಂದ ಅರಣ್ಯ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ವಿಭಾಗದ ವಲಯ ಅರಣ್ಯ ಗಸ್ತು ಪಾಲಕ ಈರಣ್ಣ ತೇಲಿಯವರು ಮಾತನಾಡಿ, ಕಾಡ್ಗಿಚ್ಚಿನಿಂದ ಅರಣ್ಯ ಸಂರಕ್ಷಣೆಯ ಕುರಿತು ನಿಸರ್ಗವು ನಮಗೆ ತಾಯಿ ಇದ್ದಂತೆ, ಅದನ್ನು ರಕ್ಷಿಸುವುದು ನಮ್ಮ ಧರ್ಮ. ತಾಯಿ ಮತ್ತು ಮಗುವನ್ನು ಹೇಗೆ ಪ್ರೀತಿಯಿಂದ ಪೋಷಿಸುತ್ತಾಳೋ ಹಾಗೆ ಈ ಪ್ರಕೃತಿ ನಮಗೆ ಆಮ್ಲಜನಕ, ನೀರು ಮತ್ತು ಆಹಾರವನ್ನು ನೀಡಿ ಸಲಹುತ್ತಿದೆ. ಅರಣ್ಯಗಳ ಸಂರಕ್ಷಣೆ ಬಹಳ ಮುಖ್ಯ. ಅರಣ್ಯಗಳು ಭೂಮಿಯ ಶ್ವಾಸಕೋಶಗಳು. ಮರಗಳಿಲ್ಲದಿದ್ದರೆ ನಾವು ಉಸಿರಾಡುವ ಗಾಳಿ ವಿಷವಾಗುತ್ತೆ. ಅರಣ್ಯಗಳು ಮಳೆಯನ್ನು ತರಿಸುತ್ತವೆ ಮತ್ತು ಸಾವಿರಾರು ವನ್ಯಜೀವಿಗಳಿಗೆ ಸುಂದರ ಆಶ್ರಯವನ್ನು ನೀಡುತ್ತೆ ಎಂದರು. ಆದರೆ ಇಂದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಕಾಡುಗಳನ್ನು ನಾಶ ಮಾಡುತ್ತಿದ್ದೇವೆ. ಅರಣ್ಯಗಳ ರಕ್ಷಣೆ ಇಲಾಖೆಯಿಂದ ಮಾತ್ರವಲ್ಲ, ಎಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಎಂದರು. ನಿಸರ್ಗ ನಮಗೆ ತಾಯಿದ್ದಂತೆ, ಅದನ್ನು ರಕ್ಷಿಸುವುದು ನಮ್ಮ ಧರ್ಮ. ಅಂದ್ರೆ ಒಂದು ಅರಣ್ಯ ಅಥವಾ ಕಾಡಾಗಲಿ ಯಾವ ಥರನೋ, ಮನೆಗೆ ಸೂರ್ಯ ಯಾವ ಥರ ಮುಖ್ಯನೋ, ಕಾಡುಗಳು, ಪ್ರಾಣಿ ಪಕ್ಷಿಗಳು, ಆಮೇಲೆ ಸಾವಿರಾರು ಕೋಟಿ ಕ್ರಿಮಿ ಜೀವಿ ಜಂತುಗಳಿಗೆ ಅರಣ್ಯ ಆಶ್ರಯ ತಾಣ. ಅದಕ್ಕೋಸ್ಕರ ನಾವು ಅರಣ್ಯವನ್ನ ಎಷ್ಟು ರಕ್ಷಣೆ ಮಾಡ್ತೀವಿ, ನಮ್ಮ ಅದರಿಂದ ನಮಗೆ ಲಾಭ ಇಲ್ಲ ಹೊರತಾಗಿ ನಮಗೆ ಅದಕ್ಕೆ ಲಾಭ ಇಲ್ಲ. ಅದು ನಿಸ್ವಾರ್ಥವಾಗಿ ನಮಗೆ ಏನು ಮಾಡ್ತೀವಿ, ಸೇವೆ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಎಂಎಚ್ ರಜೀನಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕಾಡುಗಳನ್ನು ಕಡಿದು ನಾಡು ಮಾಡಲು ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಉಸಿರಾಡಲು ಕೂಡ ಶುದ್ಧ ಗಾಳಿ ದೊರೆಯದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇಲಾಖೆಯಿಂದ ನೀಡುವ ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಮರಗಿಡಗಳನ್ನು ಬೆಳೆಸಿ ಪ್ರಕೃತಿ ಸೌಂದರ್ಯವನ್ನು ಕಾಪಾಡಬೇಕಾಗಿದೆ ಎಂದರು. ಪ್ರಸ್ತುತ ಪರಿಸ್ಥಿತಿ ಏನಾಗಿದೆ, ಮನುಷ್ಯನ ದುರಾಸೆಯಿಂದಾಗಿ ಇರುವಷ್ಟು ಸಾಲು ಇನ್ನು ಬೇಕು ಅನ್ನೋ ದುರಾಸೆಯಿಂದ ಒತ್ತುವರಿ ಮಾಡಿಕೊಂಡು ಮರ ಗಿಡಗಳನ್ನೆಲ್ಲ ಕಡಿದು ನಾಡು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ನಾಡಿನಿಂದಾಗಿ ನಮಗೆ ಸರಿಯಾದ ಉಸಿರಾಟಕ್ಕೆ ಸರಿಯಾದಂತಹ ಆಮ್ಲಜನಕ ಸಿಗ್ತಾ ಇಲ್ಲ. ರೋಗ ಬರ್ತದೆ. ಕೊರೋನಾದ ಎಕ್ಸಾಂಪಲ್ ಕೊಟ್ಟು ಮೇನ್ ಉದ್ದೇಶನೇ ಹಾಗೆ ಆಗಿರುವುದು. ಸರಿಯಾದ ಆಮ್ಲಜನಕದ ಪ್ರಮಾಣ ನಮಗೆ ಸಿಗದೇ ಇರುವಾಗ, ನಮಗೆ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗುವಾಗ ಆಟೋಮೆಟಿಕ್ ರೋಗ, ಉಸಿರಾಟಕ್ಕೆ ತೊಂದರೆ ಬಂದೇ ಬರ್ತದೆ. ಆ ಸಿಚುವೇಶನ್ಗೆ ಕೊರೋನಾ ನಮ್ಮನ್ನು ತಲುಪಿಸಿದ್ದು, ಹೌದಲ್ವಾ? ಈ ಸಂದರ್ಭ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ರೋಹಿಣಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಸುಭಾಷ್, ಪ್ರಜ್ವಲ್, ಮುತ್ತಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.